ಹಾಯ್ ಎಲ್ರಿಗೂ ರೀ ಸ್ನೇಹಿತರೆ, ನಮಸ್ಕಾರ ರೀ. ಎಲ್ಲರೂ ಆರಾಮದಿರಿ ನೀವೆಲ್ಲರೂ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ ರೀ. ಸೊ ಬೆಳಗ್ಗೆ ಪಿಲ್ಲುನ ಸಾಲಿಗದೆಲ್ಲ ಕೂಡ ಕಳಿಸಿದ್ದಾಯ್ತು ರೀ. ಮತ್ತೆಲ್ಲ ಮನೆಯದು ದಿನನಿತ್ಯದ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸೊ ಯಜಮಾನ್ರಿ ನಾಷ್ಟ ಮಾಡಿಕೊಟ್ಟೆ. ಅವ್ರು ಕೂಡ ಹೋದ್ರು ನೋಡ್ರಿ. ಸೊ ಅದಾದ್ಮೇಲೆ ಇವಾಗ ಏನೈತೆ ನೋಡ್ರಿ, ಮಗಳು ಕೂಡ ಸಾಲಿಗೆ ಹೋದ್ ನೋಡ್ರಿ. ಈಗ ಜಸ್ಟ್ ಆಕೆ ಚಪಾತಿ ಮತ್ತು ಪಲ್ಯ ಮಾಡಿಕೊಟ್ಟೆ. ಆಕಿನ ಬುತ್ತಿ ಕಟ್ಕೊಂಡು ಹೋದ್ಲು ನೋಡ್ರಿ ಫ್ರೆಂಡ್ಸ. ಈಗ ಸ್ವಲ್ಪ ಉಳಿದದ್ದು ಮನೆ ಕೆಲಸ ಮಾಡ್ಕೋಬೇಕು ನೋಡ್ರಿ. ಬರ್ರಿ ವಿಡಿಯೋನ ಶುರು ಮಾಡೋಣ. ಇವು ಏನೈತಿ ಹುಳ್ಳಿಕಾಳು ನೋಡ್ರಿ. ಇವು ಗಟ್ಟಿದ್ದು ಚಲೋ ಚಲೋ ಬ್ಯಾಳೆನ ಹಿಂಗತಿ ಆರಿಸಿ ಸೈಡಿಗೆ ತೆಗಿಯಕತ್ತೀನಿ ರೀ. ಇವು ಸ್ವಲ್ಪ ಮೊನ್ನೆ ಸಣ್ಣ ಬುರ್ಬುರಿ ಅಂತಾರೆ ನೋಡ್ರಿ, ಆ ಥರ ಆಗಿಬಿಟ್ಟಿದ್ವು. ಒಂದು ಸ್ವಲ್ಪ ನೀರಾಗ ತೊಳೆದ್ನೆ, ಅವೆಲ್ಲ ವೇಸ್ಟ್ ಇದ್ದು ಮ್ಯಾಗೆಲ್ಲ ತೇಲ್ ಹೋದು ನೋಡ್ರಿ. ಅವನ್ನೆಲ್ಲ ತೆಗೆದು ಒಕ್ಕಟ್ಟಿನ ಸೈಡಿಗೆ. ಇವು ಗಟ್ಟಿದ್ದು ಅಷ್ಟೇ ಇಲ್ಲಿ ಇಟ್ಟೀನಿ. ಇದ್ರೊಳಗೆ ಏನೈತಂದ್ರೆ ಈ ಥರ ವೇಸ್ಟು ನೋಡ್ರಿ, ಈ ಥರ ವೇಸ್ಟು ಇದ್ದುದೆಲ್ಲ ಸೈಡಿಗೆ ತೆಗಿಯಕತ್ತೀನಿ. ಹಳ್ಳು ಭಾಳ ಅದ ನೋಡ್ರಿ, ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ನೋಡ್ರಿ. ಇವೆಲ್ಲ ಹಳ್ಳು ನೋಡ್ರಿ, ಇವು ಕಲ್ಲ. ಹುಳ್ಳಿಕಾಳು ಯಾವು ಹಳ್ಳು ಯಾವು ವ್ಯತ್ಯಾಸನೇ ಗೊತ್ತಾಗಲ್ರಿ. ಹಂಗತಿ ಇವು ಬುಕ್ಣಿ ಆಗಿದ್ವಲ್ಲ ಸೈಡಿಗೆ ತೆಗೆದು ಇಡತ್ತೀನಿ. ಈಗ ಇವೊಂದು ಸ್ವಲ್ಪ ತೊಗೊಂಡಿನಿ ರೀ. ಇವನ್ನ ಈಗ ನೆನೆ ಇಡ್ತೀನಿ ರೀ ಫ್ರೆಂಡ್ಸ. ಇವು ಮೊಳಕೆ ಹೊಡಿಸಿ ಪಲ್ಯ ಮಾಡ್ಕೊಳಕ್ಕೆ ಬರ್ತದಂತೇಳಿ. ಮತ್ತು ಈಗ ಊರಿಂದ ಅಕ್ಕ ತೊಗೊಂಬಂದಿದ್ದೀಳ್ರಿ. ಹಂಗಾಗಿ ಇವು ಸ್ವಲ್ಪ ತೂತದು ಎಲ್ಲ ತೆಗಿಯಕತ್ತೀನಿ ರೀ. ಚಲೋ ಇದು ಅಷ್ಟೇ ಯೂಸ್ ಮಾಡಿದ್ರೆ ಆಯಿತು ಅಂತೇಳಿ ಇವು ಆಲ್ಮೋಸ್ಟಲ್ಲಿ ಇವೆಲ್ಲ ಯೂಸ್ ಮಾಡೀನಿ. ಇವೆಲ್ಲ ಯೂಸ್ ಮಾಡೋಕೆ ಚಲೋದವ್ರಿ. ಇವು ಗಟ್ಟಿನ ಬ್ಯಾಳೆ ತೆಗ್ದೀನಿ. ಇಲ್ಲೇ ಬಿಸಿಲಿತ್ತು ರೀ ಫ್ರೆಂಡ್ಸ್ ಆಗಳ, ಅದಕ್ಕಂತೇಳಿ ಅವೆಲ್ಲ ತೊಳೆದಿದ್ನೆಲ್ಲ ಮತ್ತು ವಾರ್ಲೆ ಅಂತ ಇಲ್ಲಿ ಹಾಕಿದೆ ನೋಡ್ರಿ. ಹಿಂಗೆ ಇಲ್ಲಿದಿಲ್ಲ ನೋಡ್ರಿ. ಹಿಂಗೆ ಸರಿಸ್ಕೊಂಡು ಹಳ್ಳು ಬೇರೆ ಮಾಡೋದು, ಒಡೆದು ಬ್ಯಾಳೆ ಬೇರೆ ಮಾಡೋದು, ತೂತು ಬಿದ್ದು ಎಲ್ಲ ಸೈಡಿಗೆ ಸರಿಸಿ ಏನು ಗಟ್ಟಿನೇವೇನು ಇರ್ತಾವೆ ನೋಡ್ರಿ, ಇವನ್ನಷ್ಟೇ ಹಿಂಗೆ ತೊಗೊಳಕತ್ತೀನಿ ರೀ. ಇದಿಷ್ಟೇ ಸದ್ಯಕ್ಕೆ ನೀರನ್ನೇ ಇಡೋಣ. ಉಳ್ದಿದ ಕೆಲಸ ಹಾಗೆ ಮಾಡೋಣ ಬರ್ರಿ. ಬಟ್ಟೆ ನೋಡ್ರಿ, ಸ್ನೇಹ ತಲೆ ಇಕ್ಕಾಕಿನ ಮುಂಚೆನೇ ನೆನೆ ಇಟ್ಟಿದ್ದೆ ಸಾಬೂನು ಪುಡಿಯೊಳಗೆ. ಈಗ ಏನೈತಿ ಎಷ್ಟು ಒಗ್ಯಾಣ ಹೋಗೋದು ಬಿಡಂಬ್ರಿ. ಕಲರ್ ಬಿಟ್ಟೈತಿ ನೋಡ್ರಿ ಒಂದು ಟಿ ಶರ್ಟ್. ಡೈಲಿ ಅರಿಬೋದವು ಏನು ಅನ್ಸಂಗಿಲ್ಲ. ಅಕಸ್ಮಾತ್ ಯಾವ ಯಜಮಾನ್ರು ಪ್ಯಾಂಟು ಶರ್ಟ್ಗಳು ಇದ್ವು ಅಂದ್ರೆ ಭಾಳ ವಜ್ಜಿತ್ರಿ ಕೆಲಸ. ಇವು ಎಕ್ಸ್ಟ್ರಾ ಇದ್ದು ರೀ. ಪಿಲ್ಲು ಶೂ ಮಾಡಿದ್ನೆಲ್ಲ ಒಂದು ಸೈಡಿಗೆ ಇಟ್ಟಿದ್ದು ನಿಲಿಕ್ ಸ್ಮೆಲ್ ಬರ್ತಾವ ಅಂತೇಳಿ ಬಡ ಅರ್ಬಿ ಇಷ್ಟು ಹೋಗೋದ್ನ ಒಣಗ್ತಾವ್ರಿ. ಗ್ಯಾಲ್ರಾಗ ಭಾಳ ತನ ಬಿಸಿಲು ಬರಂಗಿಲ್ಲ ರೀ. ಬಟ್ ಗಾಳಿಗೆ ಆರ್ತಾವ. ನಂದೇನು ಬಿಸಿಲಿದ್ದಾಗ ಹಾಕ್ಬಿಟ್ಟೆ ಅಂದ್ರೆ ಒಂದು ತಾಸು 2 ತಾಸು ಒಣಗಿದ್ರೆ ಮಡಿಸಿ ಇಟ್ಕೊಂಡ್ಬಿಡ್ತೀನಿ ರೀ. ಚಂದ ನಾಲೆ ಬಿಡೋದು ಗಾಳಿ ಬರ್ತೈತಲ್ಲ, ಎಲ್ಲರಿಗೆ ತಳಗೆ ಬೀಳ್ತಾವ ನಂಗೆ ಅನಿಸ್ತೈತೆ ರೀ. ಕ್ಲಿಪ್ ಹಾಕಿರ್ತೀನಿ, ಮನೆ ತೊಗೊಂಬಂದು ಒಂದು ಸ್ವಲ್ಪ ಅದಾವ. ಬಟ್ ಆದ್ರೆ ಪಟ್ಟಂತ ಒಣಗಿಸಿ ಇಟ್ಕೊಂಡ್ಬಿಟ್ಟು ಅದೊಂದು ಚಲೋ ಅಲ್ಲ ಅದಕ್ಕಂತೇಳಿ. ಸೊ ಈಗ ಒಗ್ದದ್ದು ಅರ್ಬಿ ಏನು ಮಾಡ್ತೀನಿ ರೀ, ಪ್ಲಾಸ್ಟಿಕ್ ಡಬ್ಬಿ ಐತ್ರಿ, ಇದೊಂದು ಇಲ್ಲೇ ಇಟ್ಟೀನಿ. ಅಂದ್ರೆ ಅರ್ಬಿನ ಹಸಿ ಮಾಡಿ ಒಕ್ಕಟ್ಟೋದಕ್ಕಿಂತ ಹಿಂಗೆ ಏನಾರ ಮೈ ತಗೊಂಡು ಒಣ ಅರ್ಬಿನ ಇದ್ರಾಗ ಒಕ್ಕಟ್ಟಿ ಆಮೇಲೆ ಒಗ್ಯಾಕೆ ಬರ್ತದೆ ಅಂತೇಳಿ ಇದೊಂದು ಎಕ್ಸ್ಟ್ರಾ ಇಟ್ಟಿರ್ತೀನಿ ರೀ. ಇಲ್ಲಿಗ ಹಸಿ ಅರ್ಬಿ ತಳಗೆ ಒಕ್ಕಟ್ಟು ಬಂದ್ರೆ ಅದ್ರೊಳಗೆ ಹಸಿ ಅರ್ಬಿ ಕೈಯಾಗ ಮೈ ತೊಗೊಂಡ್ಮ್ಯಾಗ ಗಿಡಕ್ಕೆ ಉಜ್ಜಿವ ಒಲ್ಲದಂಗೆ ಅಂತ ಅನಿಸ್ತದೆ ರೀ. ಈ ಥರ ಮೂಲೆಗೆ ಇಟ್ಬಿಟ್ನಪ್ಪ ಅಂತಂದ್ರೆ ಏನಾರ ವೇಸ್ಟೇಜ್ ಇದ್ದು ಪಟ್ಟಂತ ಹಿಂಗೆ ಹಾಕಕ್ಕೆ ಬರ್ತೈತಿ. ಅದಕ್ಕಂತೇಳಿ ಇವು ನೀರು ನೋಡ್ರಿ ಹಳದಿ ಬರಕತ್ತವ. ಬೋರ್ ಹೊಡ್ದಾರ್ರಿ, ಮನೆ ಹೊಸ ಬೋರ್ ಹೊಡ್ದಾರ ನೋಡ್ರಿ, ತೋರಿಸಿ ನಿಮಗೆ ನಾನು. ಬಟ್ ಅವು ಯಾಕೋ ಭಾಳ ಹೊಲಸು ಬರತ್ತವ್ರಿ. ಗಟ್ರನ್ನ ನಾರಾಕತ್ತಾವು. ಏನು ಡೇರೀಸ್ ಬಸ್ಸಿಗೆ ಇಟ್ಟೈತೆ ಏನು ಮಾಡೈತ್ರಿ. ವಾಸನೆ ಅಂದ್ರೆ ವಾಸನೆ ಬರಕತ್ತಾವ್ರಿ ಫ್ರೆಂಡ್ಸ. ಬಟ್ ಒಗ್ಯಾಣ ಬಾಂಡೆಕ ಮತ್ತು ನಿರ್ವಹಣೆಲ್ಲ ಇವೇ ಯೂಸ್ ಮಾಡಕತ್ತೀವಿ. ಕುಡಿಯೋ ನೀರು ಫ್ರೆಂಡ್ಸ ಸ್ವಚ್ಛ ಇಲ್ರಿ, ಅವು ಕೂಡ ಒಂಥರ ಸ್ಮೆಲ್ ಬರಕತ್ತಾವು. ಅದಕ್ಕಂತೇಳಿ ಯಜಮಾನ್ರು ಜಾರ ತೊಗೊಂಡು ಬಂದಾರ ನೋಡ್ರಿ. ಒಂಥರ ಹೊಟ್ಟೆ ತೊಳಸ್ದಂಗೆ ಅಂತ ಅನ್ಸತ್ತೈತ್ರಿ. ಮೊದ್ಲು ನಮಗೂ ಒಬ್ರಿಗೊಬ್ರಿಗೆ ಆರಾಮಿಲ್ಲದಂಗೆ ಆತಲ್ಲ, ಸುಮ್ಮನೆ ಅವು ನೀರು ಮತ್ತು ಕುಡಿದು ಮಾಡಿ ಯಾಕೆ ಇದಾಗತ್ತಂತೇಳಿ ಕೆಳಗಡೆ ಗ್ರೌಂಡ್ ಫ್ಲೋರ್ದಾಗ ಹೋಗಿ ತುಂಬ್ಕೊಂಡು ಬರ್ತಿದ್ದೀವಿ ರೀ. ಅದು ಪೈಪ್ ಅದೆಲ್ಲ ಕೆಳಗಡೆ ಅದೆಲ್ಲ ಹೊಲಸು ಮಾಡತ್ತಾವ್ರಿ. ದನ ಕರ ಬರತ್ತಾವು, ನಾಯಿ ಇದೆಲ್ಲ ಬರತ್ತಾವು. ಅಲ್ಲೆಲ್ಲ ಹೊಲಸು ಎಲ್ಲ ಭಾಳ ಇದು ಮಾಡ್ತಾವ್ರಿ. ಧೂಳ ಗೀಳೆಲ್ಲ ಭಾಳ ಐತಿ. ದನಗಿನ ಹಿಂಡಿ ಭಾಳ ಹಾಕಕತ್ತಾವ ಅಂತೇಳಿ ಎಲ್ತ್ ನೋಡ್ಕೋಬೇಕು. ಅದಕ್ಕೆ ಮೊನ್ನೆ ಒಂದು ತಂದಿದ್ರಿ, ಇವತ್ತು ಒಂದು ಜಾರ್ ತಂದಿಟ್ಟು ಹೋದ್ರು ನೋಡ್ರಿ ಯಜಮಾನ್ರು. ನಾನು ಕೂಡ ಒಗ್ಯಾಣನು ಕೂಡ ಆಗ್ಯಾವು. ಪಿಲ್ಲುನು ಬಂದ ನೋಡ್ರಿ. ಪಪ್ಪ ಬಂದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ರೀ. ಅವ್ರು ಹೊಡೆದ್ರು ಗೊಪ್ಪಿರ್ತಾನೆ, ಒಟ್ಟು ಅವ್ರು ಬೇಕು, ಪಪ್ಪ ಮುಂದೆ ಬೇಕು ಪಿಲ್ಲುಗೆ ನೋಡ್ರಿ. ಆಗಳೇ ಹುಳ್ಳಿಕಾಳು ನೆನೆ ಇಡ್ತೀನಿ ಇದನ್ನೆಲ್ಲ ಇನ್ನೇ ಹಿಂಗೆ ನೆನೆ ಇಟ್ಟು ನೋಡ್ರಿ. ಮತ್ತು ನೀರಾಗ ತೊಳೆದ್ನೆ 2-3 ಸರಿ ರೀ. ಇನ್ನೊಂದು ಸ್ವಲ್ಪ ಜೊಳ್ಳಿದ್ದು ಎಲ್ಲ ಮ್ಯಾಗ ತೇಲ್ ಬಂದು ಅದನ್ನೆಲ್ಲ ಚೆಲ್ಲಿ ಏನು ಗಟ್ಟಿ ಏನಿದ್ದು ನೋಡ್ರಿ ಅವನಷ್ಟೇ ಈಗ 2-3 ಸರಿ ತೊಳೆದು ನೆನೆ ಇಟ್ಟು ನೋಡ್ರಿ. ಸದ್ಯಕ್ಕೆ ಪಿಲ್ಲು ಬಂದನ, ಅವನಿಗಿಷ್ಟು ಏನರ ಕೊಡ್ತೀನಿ ರೀ. ಇಲ್ಲಿ ನೋಡ್ರಿ ಬುರ್ಬುರಿ ಅಂತೂ
ನೋಡಿರಿ ಮತ್ತೊಂದು ಇದು ಹಾಕತೈತಿ. ಮತ್ತು ಚೆಲ್ಲಿ ಬೇರೆ ನೀರನ್ನು ಹಾಕಂಬಂತ್ರಿ. ಹುರ್ಗುರಿ ಅದಕ್ಕೆ ಏನಾರ ಜಾಸ್ತಿ ತಂದು ಕೇಸಿ ಕಾಳು ಕಡೆ ತಂದಿಡಕ್ಕೆ ಜೀವ ಬ್ಯಾಸ್ರ ಆಗತ್ತೆ ರೀ. ಇವು ಹಳ್ಳ್ಯಾಗಾರ ಹೆಂಗೋ ವಾತಾವರಣ ಹೆಂಗಿರುತ್ತೋ ಈ ಕಡೆ ಹೆಂಗಿರುತ್ತೋ ನೋಡಿರಿ. ಏನು ಹೆಚ್ಚಿಗೆ ತಂದಿಟ್ರು ಏನ್ರ ಇದನ್ನು ಹಾಕ್ತಿರ್ತಾವ್ರಿ. ಹೊರಗೆ ಹೆಸರು ಕಾಳು ಇಂಥವು ಇದಕ್ಕೆ ಬಾಳ್ರಿ ಬುರ್ಬುರಿ ಫ್ರೆಂಡ್ಸ. ನೋಡಿರಿ ಮತ್ತೊಮ್ಮೆ ಚೆಲ್ಲಿ ತೊಳೆದಿಟ್ಟೆ ನೋಡಿರಿ. ಇಳ್ತಿತ್ತು ನೋಡಿರಿ ಬೋಗಣಿ. ದೋಸೆ ಹಿಟ್ಟು ಐತ್ರಿ ಫ್ರೆಂಡ್ಸ. ಮೊನ್ನೆ ಪಡ್ಡಿಗೆ ಅಂತೇಳಿ ಹಾಕಿದ್ದೆ ನೋಡಿರಿ. ನಿನ್ನ ಗ್ಯಾಪ್ ಕೊಟ್ಟೆ, ನಾಷ್ಟ ಮಾಡಿದ್ವಿ. ಸೊ ಇವಾಗ ಚಪಾತಿ ಐತ್ರಿ, ಪಲ್ಯ ಚಪಾತಿ ಐತಿ. ಆದ್ರೆ ಮುಂಜಾನೆ ನಾವು ಅವನಿಗೆ ಚಪಾತಿನೇ ಕಟ್ಟಿದ್ವಿ ನೋಡ್ರಿ ಬುತ್ತಿಗೆ. ನಾಷ್ಟ ಅದು ನಡೆಯಲ್ರಿ. ನಾಷ್ಟ ಶನಿವಾರ ಒಂದೇ ದಿನ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನು ಕಟ್ಕೊಂಡು ಬರೋಕೆ ಅಲೋ ಐತಿ. ಬೇರೆ ಟೈಮ್ದಾಗ ನಾಷ್ಟ ಮಾಡಿ ಕಟ್ಟಾಗಿಲ್ರಿ. ಏನು ಮಾಡಿದ್ವಿ, ಚಪಾತಿ ಪಲ್ಯನ ಮಾಡಿ ಕಟ್ಟಬೇಕಾ. ಗುರುವಾರ ದಿನ ಫ್ರೂಟ್ಸ್ ಕಟ್ಬೇಕ್ರಿ. ಇನ್ನೊಂದು 4 ಬಾಂಡೆ ಹೋದವ್ರಿ, ಅವನು ಕೂಡ ತೊಳ್ಕೊತೀನಿ. ಈಗ ಅವನಿಗೆ ಒಟ್ಟಿಗೆ ಏನಾರ ಹಾಕಿ ಮತ್ತು ಆಮೇಲೆ ಓದೋದು ಕೆಲಸ ಮಾಡ್ಕೊತ ಕುಂತ್ರೆ ಆಯ್ತು ಅಂತೇಳಿ ಈಗ ಅವನಿಗೆ ಒಂದು ದೋಸೆ ಹಾಕ್ಕೊಡ್ತೀನಿ ರೀ. ಚಟ್ನಿ ಐತಿ. ಪಿಲ್ಯ ಬಟ್ಟೆ ಚೇಂಜ್ ಮಾಡ್ದಿ, ಚೇಂಜ್ ಮಾಡಪ್ಪ. ಮ್ಯಾಗಿನ ಟಿ ಶರ್ಟ್ ಚೇಂಜ್ ನೋಡ ಮೇಲೆ क्रीम कलर है हमको ना, क्रीम कलर जाए गड़ी करून ठेवले नाही. टी शर्ट ಪ್ಯಾಂಟ್ ಹಾಕೊಂಡಿಯಲ್ಲ. ಚಪಾತಿ ಹಂಚಿನಾಗ ಹಾಕ್ತೀನಿ ರೀ ದೋಸೆ. ಹೇಳ್ತಾವ್ರಿ ಹಂಗೇನಿಲ್ಲ. ಇದು 1-2 ದೋಸೆ ಸಂಬಂಧ ನಾನ್ ಸ್ಟಿಕ್ ತವಾ ಹಿಟ್ಟನಾಗ ಅದು ಕಾಯಕ 10 ನಿಮಿಷ ಮ್ಯಾಗ ಬೇಕ್ರಿ. ಅದು ಇದು ಆರಾಮ್ಸೆ ಹೇಳ್ತಾವ್ರಿ. ಇವರು ದಿನ ಚಪಾತಿ ಮಾಡ್ತೀನಲ್ಲ, ಹಂಗಾಗಿ ಇನ್ನೂ ಪ್ರಾಬ್ಲಮ್. ಹೇಳ್ತಾವ್ರಿ ಚಂದ ಹೇಳ್ತಾವೆ ನಾವು ಊಟ ಕಲರ್ಫುಲ್ಲಾಗಿ. ಚಿಕ್ಕ ಹಾಕ್ತೀನಿ ರೀ ಅದು ಎಣ್ಣೆ ಡಬ್ಬಿ. ಇದ್ರಾಗ ಮ್ಯಾಮ್ ಮುಚ್ಚಿ ಬಿಡ್ತೀನಿ ರೀ ಫ್ರೆಂಡ್ಸ್. ಇವು ಲೈಟಿಗೆ ಈಗ ಅಲ್ಲಿ ಅಷ್ಟು ಗಿಡಗಳಿದ್ದು ಅಂತಂದ್ರೂ ನಂಗೆ ಜಾಸ್ತಿ ಲೈಟಿನ ಹುಳ ತೊಂದರೆ ಕೊಡ್ತಿದ್ದಿಲ್ಲ ರೀ. ಇವು ಒಂಥರ ಸ್ಮೆಲ್ ಬರ್ತಾವೆ ನೋಡ್ರಿ, ವಾಸನೆ ಬರೋ ಹುಳ ಅಂತಾರಲ್ಲ, ಆ ಥರದ್ದು ಹುಳ ಭಾಳ ಆತವ್ರಿ ಇಲ್ಲಿ ರಾತ್ರಿ ಅಡುಗೆ ಮಾಡತ್ನಾಗ. ಅದಕ್ಕಂತೇಳಿ ಏನು ಮಾಡ್ತೀನಿ, ಬಟ್ಟಲ್ದಾಗ ಅದು ತೊಗೊತಿದ್ದೆ ನಾನು ಚಪಾತಿ ಮಾಡೋಕೆ. ಅದಕ್ಕೆ ಎಣ್ಣಿನ ಈಗ ಅದು ಓಪನ್ ಇಡಕ್ಕನೇ ಜೀವ ಜಲ್ ಅಂತೈತ್ರಿ ಫ್ರೆಂಡ್ಸ. ಅದಕ್ಕೇನು ಮಾಡ್ತಂದ್ರೆ ಈ ಥರದ್ದು ಡಬ್ಬ್ಯಾಗನೇ ಎಣ್ಣೆ ಇಟ್ಬಿಡ್ತೀನಿ ರೀ. ಚಪಾತಿಗೆ ಅದಕ್ಕೆ ಬರ್ತೈತಿ, ಮುಚ್ಚಿಟ್ಬಿಡ್ತೀನಿ ರೀ ಚಪಾತಿ ಆಗೋದಾಗನ. ಸೊ ಇದಿಷ್ಟು ಅವನಿಗೆ ಹಾಕಿಕೊಟ್ಟು ಸಿಗ್ತೀನಿ ಫ್ರೆಂಡ್ಸ. ಒಮ್ಮೆ ರಾತ್ರಿ ನೋಡ್ರಿ ಫ್ರೆಂಡ್ಸ್, ಈಗ 8 ಗಂಟೆ ಟೈಮ್ ಆಗೈತ್ರಿ. ಸೋಮವಾರ ಐತೆ ನೋಡ್ರಿ, ಅಂದರೂ ಯಜಮಾನ್ರಿಗೆ ರಜೆ ಇದ್ದಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಇಡೀ ದಿನ ಕೆಲಸನೇ ಇತ್ತು, ಅಂಗಡಿ ಓಪನ್ ಮಾಡಿದ್ರು. ಮತ್ತು ಈಗ ಹಬ್ಬದ ಸೀಸನ್ ನೋಡ್ರಿ, ಹೀಗೆ ಮತ್ತು ಅವ್ರದ್ದು ಸ್ವಲ್ಪ ಅಂಗಡಿ ಚಲೋ ನಡೀತೈತಿ ಅದಕ್ಕಂತೇಳಿ. ಮತ್ತು ರಾತ್ರಿ ನೇಮಿಕಿನ ಸ್ವಲ್ಪ ಲಗುಟ್ ಬಂದಿದ್ದಾರೆ ನೋಡ್ರಿ. ಹಾಗಾಗಿ ನಾವು ಇವಾಗ ಎದಕ್ಕೆ ಬಂದೀವಿ ಏನಂತೇಳಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ, ನಿಮಗೂ ಗೊತ್ತಾಗ್ತದೆ. ಸೊ ಇವಾಗ ನೋಡ್ರಿ, ನಾವು ಇಲ್ಲಿ ಸೋಫಾ ಸೆಟ್ ನೋಡೋಕೆ ಬಂದಿದ್ದೆ ನೋಡ್ರಿ ಫ್ರೆಂಡ್ಸ. ಅಂದ್ರೆ ಅವ್ವ ರೊಕ್ಕ ಕೊಟ್ಟಿದ್ರು ನೋಡ್ರಿ, ಅದರಿಂದ ಏನಾದರೂ ಒಂದು ವಸ್ತುನೇ ತೊಗೊಂಡ್ರೆ ಆಯಿತು ಅಂತೇಳಿ. ನಮ್ಮ ಸಂಸಾರ ತಿಪ್ಪಲಂಕರು ಇರೋದ ರೀ ಫ್ರೆಂಡ್ಸ. ಬಟ್ ಅದು ಸಂಸಾರಕ್ಕೆ ಹಾಕ್ಕೊಂಡ್ಬಿಟ್ವಪ್ಪ ಅಂದ್ರೆ ಅದು ಹೆಸರಿಗೂ ಇಲ್ಲಾರ್ದಂಗೆ ಆಗ್ತದೆ. ಅದಕ್ಕಂತೇಳಿ ಏನಾದರೂ ಒಂದು ವಸ್ತುನೇ ತೊಗೊಳ್ಬೇಕು ಅಂತೇಳಿ ನನ್ನದು ಮನಸ್ಸಿನಾಗ ಐತಿ. ಯಜಮಾನ್ರಿಗೂ ಅದೇ ಹೇಳಿದೆ ನಾನು. ಇವಾಗ ಸೋಫಾ ಸೆಟ್ಗಳು ನೋಡೋಕೆ ಬಂದಿದೆ ನೋಡ್ರಿ. ಈ ಕಲರು ಕೂಡ ಚಂದ ಐತ್ರಿ. ಇದು ಕೂತು ಮಾಡಿ ನೋಡಿದ್ವಿ, ಚೆನ್ನಾಗಂತ ಅನ್ಸಕತ್ತಿದ್ವು. ಹೋದ ಊಟನ ಒಂದೇ ಯಾಕೆ ನೋಡೋದು, ಒಂದು 2-3 ಅಂಗಡಿ ನೋಡ್ಬೇಕು. ನಮ್ಮ ರೇಟಿಗೂ ಕೂಡ ಕುಂದ್ರಬೇಕು ಅಂದ್ರೆ ತೀರಾ ನಮ್ಗೆ ಹೆವಿ ರೇಂಜನ್ನು ಆಗಬಾರ್ದು. ಮತ್ತು ಸೈಜನ್ನು ಕೂಡ ಅಷ್ಟೇ ನಮ್ಮ ಹಾಲಿಗೆ ತಕ್ಕಂಗೆ ನಾವು ತೊಗೊಂಡ್ರೆ ಆಯಿತು ಅಂತ ಹೇಳಿ. ಮತ್ತು ಜಾಸ್ತಿ ದೊಡ್ಡ ತೊಗೊಳಕ್ಕೆ ಹೋದ್ವಿ ಮಾಡಿದ್ವಿ ಅಂದ್ರೆ ಜಾಗ ನಮ್ಗೆ ಹತ್ತೆ ಬಿಡ್ತೈತೆ ರೀ. ಮೇನ್ ನನಗೆ ನೋಡೋಕ್ಕೂ ಚಂದ ಇರಬೇಕು, ಕ್ವಾಲಿಟಿನೂ ಪರವಾಗಿಲ್ಲ, ನಮ್ಮ ಬಜೆಟ್ಗೂ ಕುಂದ್ರಬೇಕು. ಮತ್ತು ಹಾಲ್ದೊಳಗೆ ಮತ್ತು ಜಾಗ ಉಳಿಬೇಕು ರೀ ಸೋಫಾ ಕುಂತು. ಆ ಥರದ್ರೊಳಗೆ ನಾನು ಹುಡ್ಕ್ಯಾಡಕತ್ತೀನಿ ನೋಡ್ರಿ. ಬಟ್ ಆಲ್ಮೋಸ್ಟ್ ಅಲ್ಲ 30 ಇಂಚಿನೇ ಬರ್ತಾವಂತ್ರಿ ಕಂಪ್ನಿ ಕಡೆಯಿಂದ. ನಾನು ಅದೇ ಇಲ್ಲಿ ನೋಡಿದೆ ಫ್ರೆಂಡ್ಸ. ಇವಾಗ ನೋಡ್ರಿ, ಇಲ್ಲಿ ರೇಂಜ್ ಅಂದ್ರೆ 16,000ಲಿಂದ
40,000ವರೆಗೂ ಕೂಡ ಇಲ್ಲಿ ಪ್ರೈಸ್ ಇದು ನೋಡಿರಿ. ಬಟ್ 16,000ದ್ದು ನೋಡಿದ್ವಿ, ಬಟ್ ಕಲರ್ ಅದು ನಂಗೆ ಅಷ್ಟು ಲೈಕ್ನೂ ಆಗಲಿಲ್ಲ. ಜೊತೆಗೆ ಅದು ಒಟ್ಟು ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ ರೀ ನಮಗೆ. ಕುರ್ಚಿ ಮ್ಯಾಗ ಕೂತಂಗೆ ಫೀಲ್ ಅಂತೆಗೆ ಅನ್ಸಕತ್ತಿತ್ತು. ಸೊ ಇನ್ನೂ ಬೇರೆ ಥರದ್ದು ಇವಾಗ ಇನ್ನೂ ಸ್ಟಾಕ್ ಬರೋವದಾವ ಅಂತ ಹೇಳಿದಿರು ಅವರು, ಡಿಸೈನು ಕಲರು ಎಲ್ಲ ಬರೋವದಾವ ಅಂತೇಳಿ. ಯಾವ್ಯಾವ ಬರ್ತಾವೆ ಏನು ಮತ್ತು ತೋರಿಸ್ರೇನ ಮೊಬೈಲ್ದಾಗ ತೋರ್ಸಕತ್ತಿದ್ರು ಯಜಮಾನ್ರು, ಅದನ್ನ ನೋಡಕತ್ತಿದ್ರು ನೋಡಿರಿ. ಏನೋ ತೊಗೊಳಲಕ್ಕ ಒಂದಕ್ಕೆ 2 ಸರಿ ಹುಡ್ಕ್ಯಾಡಿ ನೋಡಿ ಒಬ್ರಿಗಿಬ್ರಿಗೆ ಕೇಳಿ ಮಾಡಿದ್ದು ಚಲೋ ಅಂತೇಳಿ ನನ್ನ ಅಭಿಪ್ರಾಯ ರೀ. ಕೆಲವು ಸಲ ಟೈಮ್ ಇರಲ್ಲ ನಮ್ಮ ಯಜಮಾನ್ರಿಗೆ, ಹಂಗಾಗಿ ನಮ್ಗೆ ಈಗ ಬಟ್ಟೆ ಗಿಟ್ಟೆ ಆದ್ರೆ ಪರವಾಗಿಲ್ಲ ರೀ, 2 ತಿಂಗಳು 3 ತಿಂಗಳು ಉಟ್ಟು ಹರಿದು ಬಿಡ್ತೀವಿ. ಅದಾದ್ರೆ ಸಿಕ್ಕೇ ತೊಗೊಂಬಂದ್ಬಿಡ್ತೀವಿ ಕಾಂಪ್ರಮೈಸ್ ಮಾಡಿಕೊಂಡು. ಬಟ್ ಇವು ಹಂಗಲ್ಲಲ್ರಿ, ಸ್ವಲ್ಪ ರೊಕ್ಕ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಚಲೋ ಕ್ವಾಲಿಟಿ ಮತ್ತು ನಮಗೆ ಬೇಕಾದಂಗೆ ಸಿಕ್ಕರೆ ಬೇಸಿ. ಇಲ್ಲಿ ತೊಗೊಂಡು ಮತ್ತು ಅವು ಏನು ಮಾಡೋಕ್ಕೆ ಬರಲ್ರಿ, ಮತ್ತು ಸೆಕೆಂಡ್ ಹ್ಯಾಂಡ್ ಮಾರಕ್ಕೆ ಹೋದ್ರೂ ಅಡ್ಡ ದಿಡ್ಡಿ ಬೇಡ್ತಾರೆ. ಅದಕ್ಕಂತೇಳಿ ನೋಡಿ ಮಾಡಿ ತೊಗೊಂಡ್ರಾಯ್ತು ಅಂಥೇಳಿ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನೇ. ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತೇಳಿ. ನೋಡೋಣ ಅಂತ ತೊಗೊತೀವೋ ಇಲ್ವೋ ಏನು ಅಂತ ಎಲ್ಲನೂ ನಿಮ್ಗೆ ವಿಡಿಯೋದೊಳಗೆ ಗೊತ್ತಾಗ್ತದೆ ನೋಡಿರಿ. ಇದು 7 ರಸ್ತಕ್ಕೆ ಇನ್ನು ಮುಂದೆ ಇರ್ತೈತ್ರಿ. ಇಲ್ಲಿ ರಂಗಭವನ ಏನೋ ಅಂತಾರೆ ಫ್ರೆಂಡ್ಸ್, ನನಗೂ ಅಷ್ಟೇನು ಗೊತ್ತಿಲ್ಲ. ಬಂದಿದ್ದೀವಿ ರೀ ಇಲ್ಲಿ ನಾವು, ಬಟ್ ನೋಡ್ತಾ ಇದ್ದೀವಿ, ರೇಟ್ ಕೇಳಾಕತ್ತಿದ್ದೀವಿ. ಅಂದ್ರೆ ನೀವು ಮನೆಯಾಗ ಬಂದು ನಮ್ಮ ಸೈಜಿಗೆ ತಕ್ಕಂಗೆ ನಮ್ಮ ರೂಮಿಗೆ ತಕ್ಕಂಗೆ ಮಾಡಿಕೊಡ್ತಿರೋ ಅಂತ ಕೇಳಾಕತ್ತಿದ್ವಿ ನಾವು ಅವ್ರಿಗೆ. ನಾಳೆಗೆ ಚಾಲೂನೇ ಅದ. ಮತ್ತು ನಾಳೆಗೆ ಕೊಡ್ತೀನಿ. ಇದು ಮನೆಯವ್ರು ಕೊಡ್ತಾರೆ, ಮುಂಜಾನೆ ಬರ್ರಿ ನಿಮ್ಗೆ. ನೀವು ಹುಡುಗಿ ಪಾರೋಕೆ ಬಿಡ್ತಿರಲ್ಲ, ನೀವು ಹುಡುಗಿಗೆ ಹೋಯ್ತಿರಲ್ಲ, ಆಗ ಅವ್ರು ಕೊಡ್ತಾರೆ. ನಮ್ಮ ಮನೆಯವ್ರ ಕೈ ಕೊಟ್ಟು ಹೋಗ್ತೀನಿ, ಅವ್ರು ಕೊಡ್ತಾರೆ. ಏನು ಫೋನ್ಪೇ ಅದೇನು ಮತ್ತು ನಿಮ್ಮದು ಯಾವ ನಂಬರ್ ಕದ ನಾವು ಹೊಡಿಲೇನು? ಈಗ ನಾವು ಹೊಡಿತೀನಿ ತೋರಿ, ಒಂದು 15 ಮಿನಿಟ್ನಾಗ ಹೊಡಿತೀನಿ. ಎಷ್ಟು ಹೊಡಿಲಿ? 200 ಹೊಡಿಲಿ? ಹಾಂ ಓಕೆ, ಹೊಡಿತೀನಿ ನೋಡಿ. ಹೊಡೆದು ಫೋನ್ ಹಚ್ತೀನಿ. प्रॉब्लम है मेरे को इधर, ऐसा एक लेवल हो जाता हूँ. ओहो, ठीक है, ऐसा खींचे ना आप तो एक लेवल हो जाता हूँ. हाँ, ये सोफा कम बेड है ना, इतना ही साइज आता है, ऐसा सो सकते हैं आप. ये 7 फीट है. हाँ, ये जो 7 फुट हो. और कप वगैरह रखने के लिए भी है इधर. टीवी वगैरह बैठ के पैर फुला के देख सकते हैं. हाँ, वो ऐसा सिस्टम. ಇಲ್ಲಿ ಬಂದ್ವಿ ರೀ. ಮತ್ತು ಇಲ್ಲಿ ಇನ್ನೊಂದು ಬೇರೆ ಅಂಗಡಿಗೆ ಬಂದ್ವಿ ರೀ ಫ್ರೆಂಡ್ಸ. ಇಲ್ಲಿ ಥರದ್ದು ಸೋಫಾ ಸೆಟ್ಗಳು ಇದ್ದೀವಿ ರೀ. ಅಲ್ಲೇ ಒಂಥರ ರೇಂಜ್ ಕ್ವಾಲಿಟಿ ಬೇರೆ ಇದ್ದು. ಇಲ್ಲಿ ಬಂದು ನೋಡತ್ತೀವಿ ಅಂದ್ರೆ ಇಲ್ಲಿದ್ದು ರೇಂಜ ಇಲ್ಲಿದ್ದು ಕ್ವಾಲಿಟಿನೇ ಕೂಡ ಬೇರೆನೇ ಇದ್ದು ನೋಡ್ರಿ. ಇಲ್ಲಿ ಇದು ನೋಡಿದ್ವಿ ನಾವು, ಏನೇಗೆ ನೋಡಿದ್ದು ಸೋಫಾ ಕಮ್ ಬೆಡ್ ನೋಡ್ರಿ. ಅದೇನು ನನಗೆ ಇಷ್ಟನೇ ಆಗಲಿಲ್ಲ ರೀ ಫ್ರೆಂಡ್ಸ. ಹೆಂಗೂ ಬೆಡ್ ರೂಮ್ದಾಗ ಇರ್ತಾವ, ಬಟ್ ಇದು ತಾಳಕಿನೂ ಅಷ್ಟು ಬರೋಂಗಿಲ್ಲ. ಮತ್ತು ಅದು ಸೈಡಿಗೆ ಕುರ್ಚಿನೂ ಇಲ್ಲರಿ. 3 ಜನ ಕುಂದ್ರಬೋದು ನೋಡ್ರಿ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತಿಲ್ಲ. ಯಾರಾದರೂ ಗೆಸ್ಟ್ ಬಂದ್ರೆ ಬೇಕಾದ್ರೆ 1-2 ಮುಕ್ಕೋಬೋದು ಅಷ್ಟೇ. ಜಾಗನೂ ವೇಸ್ಟ್ ಹೋಗಿಬಿಡ್ತದೆ, ಜೊತೆಗೆ ಅದು ಲುಕ್ಕೂ ಕೂಡ ಬರೋಂಗಿಲ್ಲ. ಸೋಫಾ ಅಂತ ಅನ್ಸೋದೇ ಇಲ್ಲರಿ. ಅದಕ್ಕಂತೇಳಿ ಅದನ್ನು ಕೂಡ ಇದು ಮಾಡಲಿಲ್ಲ ನಾವು, ಅಷ್ಟು ಲೈಕ್ ಆಗಲಿಲ್ಲ ನನಗೆ. ಮತ್ತು ನೋಡತ್ತಿದ್ದೀವಿ ರೀ ಹಾಗೆ ಬೇರೆ ಕಡೆ. ಸ್ನೇಹಿತರೆ, ಇನ್ನೂ ಯಾರೆಲ್ಲ ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ, ದಯವಿಟ್ಟು ಒಂದು ಲೈಕ್ ಕೊಡೋದ್ರಿಂದ ನಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಕೊಟ್ಟಂಗೆ ಆಗ್ತದೆ ನೋಡಿರಿ. ಇಲ್ಲಿ ನೋಡ್ರಿ ಸ್ಟಾರ್ಟಿಂಗ್ ಪ್ರೈಸ್ ಈ ಅಂಗಡಿಯೊಳಗೆ 20,000ದಿಂದ ಹಿಡ್ಕೊಂಡು 50,000ದೊಳಗೂ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ಗಳು ಇದ್ದು ನೋಡಿ. ಅಂದ್ರೆ ಅಷ್ಟು ರೇಂಜ್ವರೆಗೂ ಪ್ರೈಸ್ ಇದ್ದವು ರೀ. ಕಾರ್ನರ್ ನಮ್ಗೆ ಲೈಕ್ ಆತು ರೀ ಫ್ರೆಂಡ್ಸ. ಆದ್ರೆ ಭಾಳ ದೊಡ್ಡ ಇದ್ದು ರೀ ಫ್ರೆಂಡ್ಸ್, ಅವು ಉಪಯೋಗ ಇಲ್ಲ. ಅದು ಇಡೀ ನಮ್ಮ ಹಾಲೇ ತುಂಬ ಹೋಗ್ಬಿಡ್ತೈತಿ, ಅಷ್ಟು ದೊಡ್ಡ ಸೈಜಿಂದ ಇದ್ದೀವಿ ರೀ ಅವು. 2 साल वारंटी देते बोले तो दम पिलवे दम रे तिकडे हाँ भाई बोलो. मागा सर छान घे छान घे. चलो ना ये सुनो ना एक नंबर. हाँ ಯಾನ್ ಕಂಟ್ರೋಲ್ ಮಂದಿ ಎಟ್ ಹೇಳ್ಕೊಂಡ್ರ 1 ತಾಸು 1.5 ತಾಸು 8 9 10 तेरे को होना रहेंगे तो मेरे पास से लेको जाएगा. ಅದೊಂದು ಇದೊಂದು 2 ಕಲರ್ ಅವೆ. ಇದೊಂದು ಕಲರ್
ಬಿದ್ದೆ ಪಿಲ್ಲು नहीं ಇದು ಪ್ಯಾಟರ್ನ್ ಬೇರೆ ಅದ ಅದು ಪ್ಯಾಟರ್ನ್ ಬೇರೆ ಅದ ಪ್ಯಾಟರ್ನ್ ಬೇರೆ फिर रात में ಇಲ್ಲ ಅದೇ ಅದ್ರ ಕೂತ್ ನೋಡ್ರಿ ಅದೇ ಸೇಮ್ मेरे पास थी कौन सी तो भी देख के बोलता तो मेरे को बोल एक मैं रखा था एक ಏ ಪಿಲ್ಲು ಬಿದ್ದಿಯೋ ಅನ್ಕೊಂಡ್ರಿ नहीं, घर ಅನ್ಕೊಂಡ್ರಿ पर थे मेरे पास देखता पहला नहीं तो तेरे को फोन लगाता ले मुझे ಹ್ಞೂ वन प्लस के ಕೊಂದ್ರ ನೋಡ हाँ तो ಸೀಟ್ ಇದು ಹಿಂಗೆ ಕುಂಡ್ರಬೇಕು ಫೋಟೋ ತಗೊಳ್ಳಿ ಕವಿತಾವು ಕಳ್ಸೋ ಹಾ ಚಲ್ ಅದ್ರ ತಪ್ಪು ಅದ್ರದ್ದು ಅದು ನೀಟ್ ಬರ್ಲಾಗ್ಯದ ಸಟ್ಟ ನಾ ತೆಗಿತೀನಿ ಹೆಂಗ್ ತೆಗಿತೀರಿ ತಳಲಿಂತ ತೆಗಿಬೇಕತ್ತ ಕಂಫರ್टेबल एक आद नो नहीं वो ये कलर दूसरा है क्या ಹಾ ಸರಿ ನೋಡಪ್ಪಿಲ್ಲ ये हाँ हाँ बराबर ये नोड़ा। ग्रे और ये है ನೀ ಚಂದ ಕುಂದ್ರ ಮೊದಲ इस टाइप में है ये वाला नहीं पूरे है और वो वाला नीला और ಚಂದ ಐಕ ग्रीन कलर ठीक है तो पूरा सुंदर जरा चार ಅವ ನೋಡಿ ಏನತ್ತ ಮಮ್ಮಿ ಭಾಳ ಮುಂದೈತಿದತ್ತ ಇದು ಇಲ್ಲಿ ಬೆನ್ನಿಗೆ ತರ ಹಾ ಈಗಿನ ಮಕ್ಕಳು ಭಾಳ ಹುಷಾರಿದ್ದಾರೆ ಫ್ರೆಂಡ್ಸ ಕೆಲವು ಮಕ್ಕಳು ಸಾಲಿ ಒಳಗೆ ಭಾಳ ಫಾಸ್ಟ್ ಇರ್ತಾರೆ ಬಟ್ ಜನ್ರಲ್ ಅಷ್ಟು ಇರಂಗಿಲ್ಲ ಕೆಲವು ಮಕ್ಕಳು ಜನ್ರಲ್ ಹುಷಾರಿರ್ತಾರೆ ಸಾಲಿ ಒಳಗೆ ಮೀಡಿಯಮ್ ಇರ್ತಾರೆ ಸೊ ಪಿಲ್ಲು ಹೆಂಗೆ ಅದನ್ನು ಗೊತ್ತಿಲ್ಲ ಇನ್ನು ಸ್ಕೂಲ್ದೊಳಗೆ ಈ ವರ್ಷ ಒಂದು ಶುರು ಆಗಿತ್ತು ರೀ ಸ್ಕೂಲ ಬಟ್ ಇವಾಗ ಓಕೆ ಅದನ ಮುಂದೆ ಹೆಂಗೆ ಮಾಡ್ತಾನೋ ಗೊತ್ತಿಲ್ಲ ನೋಡ್ರಿ ಇವಾಗ ಸ್ನೇಹನ ಮನೆಗೆ ಬಿಟ್ಟು ಬಂದಿದ್ದಕ್ಕಿಂತ ಹೋಮ್ವರ್ಕ್ ಅದೆಲ್ಲ ಐತ್ರಿ ಆಕೆ ಕುಂಡ್ರತೀನಿ ಅಂತಂದ್ಲ ಸೊ ಹಾಗಾಗಿ ಸ್ವಲ್ಪ ದೂರ ಐತ್ರಿ ಇದು ಹಾಗಾಗಿ ನೈಟ್ 2 ವೀಲರ್ ಆದ್ಮ್ಯಾಗ ಅಷ್ಟು ವೈನ್ ಆಗಲ್ಲ ಅಂತೇಳಿ ನಾವ ಇಬ್ಬರ ಬರ್ಬೇಕು ಅನ್ಕೊಂಡಿದ್ವಿ ಈ ಪಿಲ್ಲು ಭಾಳ ಹಠ ಮಾಡತ್ತೇನೆ ರೀ ಆಕೆ ಒಬ್ಬೇಕಿದ್ರು ಸುಮ್ಮನೆ ಇರ್ತಾಳ್ರಿ ಇಬ್ಬರನ್ನು ಬಿಟ್ಟು ಹೋದ್ರೆ ನಂಗೆ ಸಮಾಧಾನ ಇರಂಗಿಲ್ಲ ಆಕಿನ ಮ್ಯಾಗ ಜಾಸ್ತಿ ನನಗೆ ಭರವಸೆ ಸ್ನೇಹನ ಮ್ಯಾಗ ಹೊರ್ಗಡೆ ಕೊಂಡೇಕಿದ್ರಿ ಕೊಯ್ತಾ ಮಮ್ಮಿ ಮತ್ತು ಇದ್ರಲ್ಲ ಹಾಗಾಗಿ ಏನು ಟೆನ್ಷನ್ ಇದ್ದಿದ್ದಿಲ್ಲ ಎದುರುಗಡೆ ಇರ್ತಾರೆ ಅಂತೇಳಿ ಅವ್ರಿಗೆ ಹೇಳಿ ಬಂದಿದ್ವಿ ರೀ ಅವರು ತೊಗೊಂಡವ್ರಿದ್ರು ನೋಡಿ ಪ್ರೈಸ್ ಅದೆಲ್ಲ ಹೆಂಗಿರ್ತ ನೋಡಿ ಫೋಟೋ ಅದೆಲ್ಲ ತೊಗೊಂಡ್ಬಾ ಅಂತ ಇದ್ರಿ ಕೊಯ್ತಾ ಮಮ್ಮಿ ಪಿಲ್ಲುನ ಮಾತು ಕೇಳಿಸ್ಕೊಂಡು ಇರ್ರಿ ಅಂತಿಗೆ ಅನ್ಕೋತೀನಿ ಹೆಂಗದ ಪಿಲ್ಲು ಅಂತಂದ್ರೆ ನೀ ಕೂತ್ ನೋಡಿ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಕತ್ತಿದ್ದ ಅವನಿಗಂತೂ ಭಾಳ ಇದು ರೀ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತೇಳಿ ನಿಜವಾಗ್ಲೂ ನಮಗೆ ಇರದೇ ಇರೋವಂಥ ಐಡಿಯಾ ನಮಗೆ ಇರದೇ ಇರುವಂಥ ಒಂದು ಚಾಯ್ಸಿಂಗ್ ನಮ್ಮ ಮಕ್ಕಳಿಗೆ ಅದಾವ್ರಿ ಅದೊಂದು ಏನೋ ಖುಷಿ ನೋಡಿದ್ರೆ ನಾವು ಭಾಳ ಎಲ್ಲಿ ಕರ್ಕೊಂಡು ಹೋಗೋಲ್ಲ ಮಾಡಲ್ಲ ಬಟ್ ಆದರೂ ಮಕ್ಳಿಗೆ ಅದೇನೋ ನಮ್ಮ ಮನೆ ಹಿಂಗಿರ್ಬೇಕು ಅದು ಇಷ್ಟು ಸಾಮಾನು ತೊಗೋಬೇಕು ಅನ್ನೋದು ಭಾಳ ಖುಷಿ ರೀ ಅವ್ರಿಗೆ ಅದು ನೋಡಿದ್ರೆ ನನಗಂತೂ ಭಾಳ ಹೆಮ್ಮೆ ಅಂತ ಅನಿಸ್ತೈತಿ ಇದು ನೋಡಿರಿ ಇದು ಮೇಲ್ಗಡೆ ಇಟ್ಟಿದ್ರಿ ಸ್ಟೋರೇಜ್ ರೂಮ್ ಥರ ಬಟ್ ಇಲ್ಲಿ ಇದು ನೋಡ್ರಿ ಅವ್ರು ನಮ್ಗೆ 13,000 ಹೇಳಿದ್ರು ಫ್ರೆಂಡ್ಸ ಬಟ್ ನಮ್ಗೆ 11:15 ಕೊಡ್ತೀನಿ ಅಂತ ಹೇಳಿದ್ರು ಅವರು 11:15 ನಿಮ್ಗೆ ಕೊಡ್ತೀನಿ ಅಂತೇಳಿ ಬಟ್ ಆದ್ರೆ ಇದು ಮುಂದ್ಗಡೆ ಸ್ವಲ್ಪ ಎಲ್ಲ ಹಿಂಗೆ ಕುಷನ್ ಚಲೋ ಐತ್ರಿ ಪಿಲ್ಲು ನಿಂತ ನೋಡ್ರಿ ಅಲ್ಲಿ ಮತ್ತು ಇಲ್ಲಿ ಸೈಡಿಗೆ ಏನೈತೆ ನೋಡ್ರಿ ಅದು ಫುಲ್ ಅಷ್ಟೇ ಶೋ ಪೀಸ್ ಐತಿ ಎಲ್ಲ ಪಳಪಳಿತ್ರಿ ಒಳಗೆ ಅಂದ್ರೆ ನೋಡೋಕಷ್ಟೇ ಅದು ಹಿಂಗತೆ ಅರ್ಬಿ ಕಾಣಿಸ್ತೈತ್ರಿ ಇದ್ರ ಥರ ಬಟ್ ಅದು ಒಳಗೆ ಎಲ್ಲ ಓಪನ್ ಥರ ಐತಿ ಸುಮ್ಮ ಅದನ್ನು ಪ್ಯಾಕ್ ಮಾಡೋಕೆ ಶೋ ಪೀಸ್ ಥರ ಅಷ್ಟೇ ಮಾಡಿದಾರೆ ಅದು ಹುಡುಗರಿದ್ರೆ ಒಂದು 6 ತಿಂಗಳು ಹೋಗೋದು ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಕೊಡೋಂಗಿಲ್ಲ ಅಂತಂದ್ರಿ ಅವರು ಸೊ ಹಾಗೆ ನೋಡಿಟ್ಟು ಬಂದೀವಿ ಇನ್ನು ತೊಗೊಳೋದು ಯಾವುದಂತ ನಿಮಗೆ ಆಮೇಲೆ ಹೇಳ್ತೀನಿ ಫ್ರೆಂಡ್ಸ ಬರುವಾಗ ವಡಾಪಾವ್ ತೊಗೊಂಡು ಬಂದೀವಿ ರೀ ಮನೆಗೆ ಬಂದೆ ನೋಡ್ರಿ ವಡಾಪಾವ್ ತೊಗೊಂಡು ಬಂದೀವಿ ಪುನಮ್ಮನಿ ಹೇಳಿದ್ಲು ಮತ್ತು ಅಕ್ಕಿ ಹೇಳಿದ್ಲು ಅಕ್ಕಿನಿಂದ ನಮಗೂ ಸಿಕ್ಕು ನೋಡ್ರಿ ಅದಕ್ಕಂತೇಳಿ ಮತ್ತು ನಾವು ಕೂಡ ತೊಗೊಂಡು ಬಂದ್ವಿ 4 ಮಂದಿ 4 ವಡಾಪಾವಿನ ಮಧ್ಯಾಹ್ನ ಚಪಾತಿ ಅದಾವ್ರಿ ಪಲ್ಯ ಐತಿ ಸ್ವಲ್ಪ ಬಿಸಿ ಅನ್ನಕ್ಕೆ ಇಟ್ಟುಬಿಡ್ತೀನಿ ಆಗುತ್ತಾ ಪ್ಯಾಂಟಣಿಗೇರ್ ಬಂದೆ ನೋಡ್ರಿ ದಮ್ ಹತ್ತಿದಂಗೆ ಅನ್ಸಕತ್ತೈತಿ ನನಗಂತ್ರೂ ನೋಡಮಂತ ಫ್ರೆಂಡ್ಸ ಯಾವ್ದು ತೊಗೊತೀನಿ ಅಂತೇಳಿ ನಿಮ್ಗೆ ತೊಗೊಂಡ್ಮ್ಯಾಗ ತೋರಿಸ್ತೀನಂತ ಫೈನಲ್ ಯಾವುದೈತೆ ಅಂತೇಳಿ ಆದರೂ ನಾನು ಯಜಮಾನ್ರಿಗೆ ಇನ್ನೊಂದು ಅಂಗಡಿ ನೋಡಮ್ರಿ ನಾವು ಫಸ್ಟ್ ಟೈಮ್ ತೊಗೊಳತ್ತಿದ್ದು ನಾವು ಹಿಂದ್ಕ ಮುಂದ್ಕ ತೊಗೊಂಡಾರಲ್ಲ ನಮಗೂ ಗೊತ್ತಿಲ್ಲ ಅದಕ್ಕಂತೇಳಿ ಇನ್ನೊಂದು 2 ಅಂಗಡಿ ಹಿಡಿದ್ರೆ ನಾವು ನೋಡಿವಲ್ಲ ಕ್ವಾಲಿಟಿ ಅದು ನಮ್ಗೆ ಅಷ್ಟು ಐಡಿಯಾ ಬರ್ತೈತಿ ಈಗ ಆ ಕ್ವಾಲಿಟಿಗೆ ಆ ರೇಟಿಗೆ ಮತ್ತು ಬೇರೆ ಕಡೆ ಹೋದ್ರೆ ಸ್ವಲ್ಪ ಇಂದ ಮುಂದೆ ನಮ್ಗೆ 1,000-2,000 ರೂಪಾಯಿ ಉಳಿದ್ರು ನಮ್ಗೆ ಅಷ್ಟೇ ಮತ್ತು ಅದಕ್ಕೂ ಒಂದು ಇದಾಗತ್ತಲ್ರಿ ಅದಕ್ಕಂತೇಳಿ ನೋಡಮ್ಮಂತ ಹೆಂಗೆ ಇನ್ನು ಆಗುತ್ತೋ ಗೊತ್ತಿಲ್ಲ ಸೊ ಫೈನಲಿ ತೊಗೊಳೋದಂತೂ ಐತ್ರಿ ಪ್ಲ್ಯಾನಿಂಗ ಇಷ್ಟೊತ್ತ ಇವತ್ತಿನ ವೀಡಿಯೋ ನಿಮಗೆ ಏನು ಮಾಡ್ತೀನಿ ರೀ ಮತ್ತೇನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೇನೂ ಇಲ್ಲ ದಮ್ ಹತ್ತೈತ್ರಿ ನನಗಂತೂ ಸೊ ಪಿಲ್ಲು ಬಾಯ್ ಮಾಡಪ್ಪಾಜಿ ಏ ಗುಂಡ ಬಾಯ್ ಮಾಡು ಬಾಯ್ ರೀ